ಸಮಾನತೆಯ ಸಂಕೇತವಾಗಿರುವ ಶ್ರೀ ಹಜರತ್ ಬಾರೆ ಇಮಾಮ್ ಉರುಸು ಇಂದಿಗೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಹಿಂದೂ ಮುಸ್ಲಿಂ ಸೇರಿ ಸಂಭ್ರಮದ ಸಡಗರದಿಂದ ಉರುಸ್ ಆಚರಣೆ ಮಾಡುವುದು ಇಲ್ಲಿಯ ನಾಡಿನ ಜನರ ಗಮನ ಸೆಳೆದಿದೆ. ಕುಷ್ಟಗಿ ತಾಲೂಕಿನ ಮೂಗನೂರು ಗ್ರಾಮದಲ್ಲಿರುವ ಶ್ರೀ ಹಜರತ್ ಬಾರೆ ಇಮಾಮ್ ದರ್ಗಾದ ಉರುಸು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಉರುಸ್ ಸಮಾರಂಭವು ಸಂಭ್ರಮದಿಂದ ನಡೆದಿದೆ. ಉರುಸ್ ನಿಮಿತ್ತ ಗ್ರಾಮದಲ್ಲಿ ಹಬ್ಬದ ವಾತಾವರಣವು ವಿಜೃಂಭಣೆಯಿಂದ ನಿರ್ಮಾಣವಾಗಿದ್ದು, ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಎನ್ನುವ ಭಾವನೆಯಿಂದ ಸಂಭ್ರಮ ಸಡಗರದಿಂದ ಉರುಸ್ನಲ್ಲಿ ಪಾಲ್ಗೊಂಡಿದ್ದರು. ಪುರಾತನ ಕಾಲದಿಂದಲೂ ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಗೆ ಕೊಪ್ಪಳ ಜಿಲ್ಲೆಯಿಂದಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಮರು ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ದೇವನೊಬ್ಬ ನಾಮ ಹಲವು ಎಂಬಂತೆ ಹಿಂದೂ ಹಾಗೂ ಮುಸ್ಲಿಂ ಸಹೋದರತ್ವ ಸಾರುವ ಈ ಉರುಸ್ ಒಗ್ಗಟ್ಟಿನ ಪ್ರತೀಕವಾಗಿದೆ. ಈ ಉರುಸ್ನಲ್ಲಿ ವಿಶೇಷತೆ ಎಂದರೆ ಹಿಂದೂ ಮುಸ್ಲಿಂ ಸಹೋದರರಂತೆ ಇದ್ದು ಶಾಂತಿ ಕಾಪಾಡುತ್ತಾರೆ. ಉರುಸ್ನಲ್ಲಿ 3 ದಿನ ನಿತ್ಯವೂ ವಿವಿಧ ಕಾರ್ಯಕ್ರಮಗಳು ಜರುಗುತ್ತವೆ. ಮೊದಲ ದಿನ ಎಲ್ಲರೂ ಸೇರಿ ಬೃಹತ್ ಮಟ್ಟದ ಹೂವಿನ ಹಾರ ಮೆರವಣಿಗೆ ಮೂಲಕ ತಂದು ವಿಶೇಷ ಪೂಜೆ ಸಲ್ಲಿಸಿ ಅರ್ಪಿಸುವರು. ಎರಡನೇ ದಿನ ಬೆಳಗಿನ ಜಾವ ಊರಿನ ಅಲಾಹಿ ದೇವರ ಮಸೀದಿಯಿಂದ ದರ್ಗದವರೆಗೆ ವಿವಿಧ ನಾನಾ ಸಾಂಸ್ಕೃತಿಕ ವಾದ್ಯ ಮೇಳಗಳ ಮೂಲಕ ಸಾವಿರಾರು ಭಕ್ತರ ಸಂಭ್ರಮದ ಮಧ್ಯೆ ಜಯ ಘೋಷಗಳೊಂದಿಗೆ ಗಂಧ ಮೆರವಣಿಗೆ ಮಾಡುತ್ತಾ ದೇವರಿಗೆ ಅರ್ಪಿಸುತ್ತಿದ್ದಂತೆ ಅಪಾರ ಪ್ರಮಾಣದ ಭಕ್ತರು ತಮ್ಮ ತಮ್ಮ ಹರಕೆಗಳನ್ನು, ಕೆಲವರು ಸಕ್ಕರೆಯನ್ನು ಅರ್ಪಿಸುವ ಮೂಲಕ, ಇನ್ನು ಕೆಲವರು ಭಕ್ತರು ತಮ್ಮ ಮನೆಯಿಂದ ದರ್ಗದವರೆಗೆ ಸುಮಾರು 400ರಿಂದ 500 ಮೀಟರ್ ದೂರದವರೆಗೆ ಮಾರ್ಗ ಮಧ್ಯೆ ದಿಢ ನಮಸ್ಕಾರ ಹಾಕಿದರು. ಇನ್ನು ಕೆಲವು ಭಕ್ತರ ವಿಶೇಷತೆ ಏನೆಂದರೆ ಸುಮಾರು 1 ಕ್ವಿಂಟಲ್ಗಿಂತ ಅಧಿಕ ತೂಕದ ಜೋಳದ ಚೀಲ ಅಥವಾ ಸಜ್ಜೆ ಚೀಲವನ್ನು ಹೊತ್ತು ಲಗಾಟೆ ಹೊಡೆಯುತ್ತಾ ದಿಢ ನಮಸ್ಕಾರ ಹಾಕುವ ಮೂಲಕ ಹೊತ್ತು ತಂದು ಗುರುಗಳ ಪಾದಕ್ಕೆರಗಿ ಭಕ್ತಿಯನ್ನು ಸಮರ್ಪಿಸಿದರು. ಒಟ್ಟು 7 ಜನ ಏನಪ್ಪ ಅಂತಂದ್ರೆ ಮೂಲತಃ ಅರಬ್ ಕಂಟ್ರಿಯಿಂದ ಬಂದಂತ ಇವರು ಧರ್ಮ ತ್ಯಾಗಕ್ಕಾಗಿ ಮಾಡಿದಂಥ ವ್ಯಕ್ತಿಗಳು, ಧರ್ಮ ತ್ಯಾಗಕ್ಕಾಗಿ. ಆದರೆ ಇವರು ವಿಶೇಷತೆ ಏನಪ್ಪ ಅಂತಂದ್ರೆ ಒಬ್ಬೊಬ್ಬರು ಧರ್ಮ ಹೆಂಗ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಧರ್ಮದ ಒಂದು ಪ್ರಾರ್ಥನೆಗಾಗಿ, ಅಲ್ಲಾಹನ ಒಂದು ಸೇವೆಗಾಗಿ ಯಾವ ರೀತಿ ಒಂದು ಕಷ್ಟಪಟ್ಟು ಇದನ್ನು ಮಾಡಿದ್ರು, ಹಂಗ ಇವರು ತಮ್ಮ ಒಂದು ಉದ್ಯೋಗ ಹೇಳ್ಬೇಕಪ್ಪ ಅಂತಂದ್ರೆ ರೋಹಿಣಿ ಇಲಾಯತ್ ಅಂತಂದ್ರೆ ಇವ್ರು ಏನಪ್ಪ ಅಂತಂದ್ರೆ ತಪಸ್ಸಿ ಅನುಷ್ಠಾನ ಮಾಡಿ ಇತ್ಕಾಪ್ ಅಂತಾರಲ್ಲ ನಮ್ಮ ಮಂದಿ ಒಳಗೆ ಇತ್ಕಾಪ್ ಅಂತೀವಿ. ಆ ಒಂದು ಇದ್ರ ಅಂತಃಕರಣ ಅನುಕರಣೆಯಿಂದ ಇವ್ರೇನಪ್ಪ ಅಂತಂದ್ರೆ ಅಲ್ಲಾಹನ ಒಂದು ಆಜ್ಞೆ ಮೇಲೆ ಧರ್ಮೋಪದೇಶ, ಧರ್ಮ ಪ್ರಚಾರಕ್ಕಾಗಿ ಬಂದಂಥ ವ್ಯಕ್ತಿಗಳಿವರು. ಇವರು ಘನಮಯವಾದ ತಮ್ಮ ಒಂದು ಪೋಲವನ್ನು ಅಲ್ಲೇ ಈ ಇಂಡಿಯಾಕ್ಕೆ ಬಂದು ಧರ್ಮ ಇದೇ ಇಂಡಿಯಾದೊಳಗೆ ಅಷ್ಟೊಂದು ಪರಿಪಕ್ವವಾದ ಧರ್ಮ ಇಸ್ಲಾಂ ಧರ್ಮ ಧರ್ಮ ಇರಲಾಗೋಸ್ಕರ ಇವರು ಅಲ್ಲಿಂದ ಮೂಲತಃ ಅಲ್ಲಿಂದ ಕರ್ಪೂರ ಒಂದು ಬಗದಾದ ಒಂದು ಇದರೊಳಗೆ ಇವರು ಬಂದಂತ ವ್ಯಕ್ತಿಗಳು. ಈ ವ್ಯಕ್ತಿಗಳು ಏನಪ್ಪಾ ಅಂತಂದ್ರೆ ತಮ್ಮ ಒಂದು ಬಡ ಜನರಾಗಲಿ ಯಾವುದೇ ಜಾತಿ ಭೇದ ಯಾವುದೇ ಇರಲಾರ್ದ ತಮ್ಮ ಒಂದು ಏನಾದರೂ ಒಂದು ಅನುಕರಣೆ ಇರಲಿ, ಅಂತಃಕರಣೆ ಇರಲಿ, ಅವರ ಒಂದು ಸಮಾನತೆಗೋಸ್ಕರ ಸಮಾನತೆ ಒಂದು ಇದಕ್ಕೋಸ್ಕರ ಇವರು ಹೋರಾಡಿದಂಥ ವ್ಯಕ್ತಿಗಳು. ಇವರಿಗೆ ಏನಪ್ಪ ಅಂತಂದ್ರೆ ಇವರು ಇಲ್ಲೇ ಬರ್ತಾ ಇಲ್ಲೇ ನಮ್ಮಲ್ಲೇ ಇವರು ಬಂದಂಥ 400 ವರ್ಷಕ್ಕಿಂತ ಹಿಂದಿನವರು. ಮೂಲತಃ 400 ವರ್ಷಕ್ಕಿಂತ ಹಿಂದಿನವರು. ಇವರ ಮೂಲತಃ ಹುಟ್ಟು ಡೇಟ್ ಆಫ್ ಬರ್ತ್ ಇನ್ನೂ ನಮ್ಗೆ ತಿಳುವಳಿಕೆ ಗೊತ್ತಿಲ್ಲ. ಆದ್ರೆ ಏನಪ್ಪಾ ಅಂತಂದ್ರೆ ಇವರು ಸಾವಿನ ಒಂದು ಇಂತಕಾಲ ಆದ ದಿವಸ ಏನಪ್ಪಾ ಅಂತ 1872ರಾಗ ಇವ್ರು ಇಂತಕಾಲ. ಒಬ್ಬೊಬ್ಬರು ಇಲ್ಲಿ ಬಂದು, ಒಬ್ಬರು ಶಾರದಾ ನಗರದಾಗ, ಒಬ್ಬರು ಈ ಒಂದು ಮಹಾರಾಷ್ಟ್ರ ಅಲ್ಲಿ ಕೂಡ ಅದಾರೆ. ಇವರ ಒಂದು ಏಕೀಕರಣವಾದ ಒಂದು ವಸ್ತು ಒಳ್ಳೆಯ ಒಂದು ಸಂಬಂಧ. ಆದ್ರೆ ಇವರು ಏನಪ್ಪಾ ಅಂತಂದ್ರೆ
ಯಾವುದೇ ಒಂದು ಜಾತಿ ಭೇದವಿಲ್ಲದೆ ಮತ್ತು ಎಲ್ಲರೂ ಏಕೋಭವನದಿಂದ ನಾವು ಮಾಡ್ತಕ್ಕಂಥ ಉರುಸಿನ ಗ್ರಾಮ ಏನೈತಿ ಉರುಸು ಏನೈತಿ ನೋಡಿ ಅದು ಸರಿ ಸಮಾನವಾಗಿ ಒಂದೇ ರೂಪದಾಗ ಕಾಣತಕ್ಕಂಥ ವೈಭವದಿಂದ ಮಾಡ್ತಕ್ಕಂಥ ಇದೆ. ಅದಕ್ಕೋಸ್ಕರ ಇದೇನಪ್ಪ ಅಂತಂದ್ರೆ ಇವ್ರ ಬೇಡಿಕೆ ನಾವು ಏನು ಮನಸ್ಸಿನಾಗ ಮಾಡ್ಕೊಂಡಿರ್ತೀವಿ ಆ ಬೇಡಿಕೆಗಳನ್ನು ಹೊರಗಿನವರಿಗೆ ಸಡನ್ಲಿ ಏರಿಸ್ತಾರೆ. ಹೊರಗಿನವರಿಗೆ ತೀವ್ರಗತಿ ಮತ್ತು ಏನಪ್ಪಾ ಅಂತಂದ್ರೆ ಮತ್ತೆ ಇವರ ಒಂದು ಮಾರ್ಗದರ್ಶನ ಅಂತ ಒಳ್ಳೆ ಮಾರ್ಗದರ್ಶನ ಮಾಡಿರೋ ಹೊರತಾಗಿ ಕೆಟ್ಟ ಮಾರ್ಗದರ್ಶನ ಇವರು ಮೂಲತಃ ಇಷ್ಟ ಅಂತೀವಿ. ಮತ್ತೇನ್ ಕೇಳ್ತೀವಿ. ಆಮೇಲೆ ಈ ಉರುಸ್ನ ಯಾವ ದಿನದಂದು ನಡೆಸ್ಕೊಡ್ತಾರ? ಪ್ರತಿ ವರ್ಷ ಯಾವ ದಿನದಂದು ಉರುಸ್ ನಡೆದೈತಿ? ಪ್ರತಿ ವರ್ಷ ಭಾರತ ಹುಣ್ಣಿಮೆ ಆದ 9 ದಿವಸದ ಉರುಸು ನಡೀತೈತಿ. ಭಾರತ ಇವ್ರ ದರ್ಗಾ ಮತ್ತೆ ಎಲ್ಲಿ ಮೂಗ್ನೂರು ಬಿಟ್ಟು ಮತ್ತೆ ಎಲ್ಲಿ ಬೇರೆ ಬೇರೆ? ಇದು ಮೂಲತಃ ಒಂದೇ ದರ್ಗಾ ಇದೆ. ಇದರ ಶಾಖಾ ಉಪಪೀಠಗಳು ಮಹಾರಾಷ್ಟ್ರ ಐತಿ, ಬೆಳಗಾವ್ ಐತಿ, ಮತ್ತ ಅದು ಗೋವಾ ಐತಿ. ಆದ್ರೆ ಅದು ಪಕ್ಕ ಐತಿ. ಆದ್ರೆ ಮೂಲತಃ ಎಲ್ಲಿ ಇಲ್ಲ ಇಲ್ಲಿ ದರ್ಗಾ ಇರುವುದೇ ಇಲ್ಲಿ. ಇಲ್ಲಿ ಅಂದ್ರೆ ಐಕ್ಯ ಸ್ಥಳ ಅಂದ್ರೆ ಐಕ್ಯ ಸ್ಥಳ ಇಲ್ಲೇ ಮೂನೂರಲ್ಲಿ. ಓಕೆ. ಈ ಜಾತ್ರೆ ವಿಶೇಷತೆ ಏನೈತಿ ನಿಮ್ಗೆ? ಜಾತ್ರೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಈಗ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಿರ್ತಾರೆ. ದರ್ಗಾದ ವಿಶೇಷತೆ ಒಂದು ಗಂಧ ಏರಿಸೋದಾಗಲಿ, ಒಂದು ಯಾವುದಾರ ಒಂದು ವಿಶೇಷ ಕಾರ್ಯಕ್ರಮ ಮಾಡೋದಾಗಲಿ, ಆನಂತರ ಏನಪ್ಪ ಅಂತಂದ್ರೆ ಇವನ ಒಂದು ಈಗ ಪುಣ್ಯತಿಥಿ ಅಂತ ಪೈಗಂಬರ ಪುಣ್ಯತಿಥಿ ಹೇಗೆ ಮಾಡ್ತಾರೆ ಹಾಗೆ ಕೂಡ ಆಮೇಲೆ ಭಕ್ತರುಗಳು ಯಾವ ಹರಕೆಗಳನ್ನು ತೀರಿಸ್ತಾರ ಅಂತ ಅವರು ತಮ್ಮ ಬೇಡಿಕೆಗಳು ಏನಿರ್ತಾವಲ್ಲ ಭಕ್ತರು ತಮ್ಮ ಬೇಡಿಕೆಗಳು ಈಡೇರಿಲ್ಲ ಏನು ತಾವು ಮನಸ್ಸಿನೊಳಗೆ ಮಾಡಿಕೊಂಡಿರ್ತಾರೆ ಆ ಮನಸ್ಸಿನೊಳಗೆ ಮಾಡಿಕೊಂಡಿದ್ದಂಥ ಬೇಡಿಕೆಯನ್ನು ಅವ್ರು ತಂದು ಮುಖಂದ ಕಾರ್ಯಗಳು ಸಿದ್ಧಿ ಆಗ್ತಾವೆ. ಅವರು ಮತ್ತೆ ತಮ್ಮ ಬೇಡಿಕೆಗಳು ಈಡೇರಿ ಸಾಷ್ಟಾಂಗ ನಮಸ್ಕಾರ ಆಯ್ತು. ಅವರು ತಮ್ಮದ ಏನು ಫಲಾಪೇಕ್ಷೆಗಳಿರ್ತಾವೆ ಅದನ್ನ ಮಾಡಿ ಅವರಿಗೆ 4 ಮಂದಿಗೆ ನಾವೊಂದು ಕೇಳ್ಪಟ್ಟಿರೋದಂತಂದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಊರಿನಿಂದ ಇಲ್ಲಿ ದರ್ಗಾ ಆಗ್ಬೇಕು, ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಸೊ ಅರ್ಧ ಕಿಲೋಮೀಟರ್ ಅಷ್ಟು ಏನೋ ಜೋಳದ ಚೀಲ, ಸಜ್ಜಿ ಚೀಲ, ಸೊ ಆ ಥರ ಏನೋ ಒಂದು 5-6 ಮಂದಿ ಜೋಳದ ಚೀಲ ಹೊತ್ಕೊಂಡು, ಹುಳಿ ಚೀಲ ಹೊತ್ಕೊಂಡು, ಆಮೇಲೆ ದಿನಂಸಭೆಯಲ್ಲಿ ಈ ಸಲ ಲಗಾಟ ಹೊಡ್ಕೊಂತ ಬರುವಂತ ವಿಶೇಷ ಕಾರ್ಯಕ್ರಮ ಐತಿ. ಸೊ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ದೂರದಿಂದ ದಿನಂಸ ಲಗಾಟ ಹೊಡ್ಕೊಂಡ್ರೆ ಸೊ ಅದೊಂದು ಪವಾಡ ಅಂತ ದಿಢ ನಮಸ್ಕಾರ ಲಗಾಟ ಹೊಡ್ಕೊಂತ ಬರ್ತಾರೆ. ಒಂದು 5-6 ರೋಡ್ ಅದಾವು. ಯಾಕಂದ್ರೆ ಬರೇ ಒಂದು ಚೀಲ ಮನೆಯಿಂದ ಒಳಗೆ ಒಯ್ಯಕ್ಕಾಗಲ್ಲ. ಸುಮಾರು ಒಂದು ಅರ್ಧ ಕಿಲೋ ಶಕ್ತಿಯಿಂದ ಲಗಾಟ ಹೊಡ್ಕೊಂತ ಬರ್ತಾರೆ. ಓಕೆ ಸರಿ. ಯಾರು ಏನೋ ಬೆಳೆದ್ರು ಸಿದ್ಧಿ ಮಾತ್ರ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈತನ ದರ್ಗಾ ಏನೈತಿ ನೋಡಿ, ಕಲ್ಕತ್ತಾ ನಗರದೊಳಗ ಶಾರಾ ಎಂಬ ಪಟ್ಟಣದೊಳಗ ಅಲ್ಲಿ ದೊಡ್ಡ ಮಜಾರ್ ಆ ಮಜಾರದೊಳಗೆ ಬೇಡಿಕೆ ಇಲ್ಲೇ ಇರ್ಬೇಕಪ್ಪ, ನಮ್ಗೆ ಏನಾದ್ರು ಅಪಕ್ಷ ಫಲಾಪಕ್ಷ ಇಲ್ಲೇ ಇರ್ಬೇಕಪ್ಪ ಅಂತಂದ್ರೆ ಈ ಕೈಗೆ ಮತ್ತು ಕಾಲಿಗೆ ಕತ್ರಿ ಬಿತ್ರಿ ಸಿಗ್ನಲ್ ಕತ್ರಿ ಬಿತ್ರಿ ಸರಪಣಿ ಆ ಸರಪಣಿ ಹಾಕೊಂಡು ಪ್ರದಕ್ಷಿಣೆ 5 ಸುತ್ತು ಪ್ರದಕ್ಷಿಣೆ ಹಾಕಿ ಅವ್ರ ಬೇಡಿಕೆಗಳು ಈಡೇರಿಸ್ಕೊಂತಾರೆ. ಆ ಪದ್ಧತಿ ಅಲ್ಲೇ ನಮ್ಮಲ್ಲಿ ಏನು ಪದ್ಧತಿ ಐತಪ್ಪ ಅಂತಂದ್ರೆ ಮನುಷ್ಯನೊಳಗೆ ಮಾಡಿಕೊಂಡು ನಾವು ಏನು ಬೇಡಿಕೆಗಳು ಈಡೇರಿಸ್ಬೇಕು ಅನ್ನೋದು ಇರ್ತೈತೆ, ಅದನ್ನು ನಾವು ಮನುಷ್ಯನೊಳಗೆ ಮಾಡ್ತೀವಿ. ಆದರೆ ಘನವಾದ ಶಕ್ತಿ ಮಹಾಮೈಬ ಪುರುಷರು ಸಂತರು ಸೂಫಿಯರು ಆದಂಥ ಇವರು ಒಬ್ಬರ ಒಲಿ ಅಲ್ಲನ ಅಂತಂದ್ರೆ ಅಲ್ಲನ ಅತಿ ಪ್ರಿಯವಾದ ಬಂಧು ಒಬ್ಬ ವ್ಯಕ್ತಿ ಅಂತ ಧನ್ಯವಾದ ವ್ಯಕ್ತಿ ಪ್ರಿಯವಾದ. ಮುಸ್ಲಿಂ ಸಮಾಜ ಬಾಂಧವರು ಮಾತ್ರವಲ್ಲದೆ ಗ್ರಾಮದ ಸರ್ವಧರ್ಮದ ಭಕ್ತರು ಜಾತಿ ಮತ ಭೇದ ಭಾವ ತೊರೆದು ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಸಾಯಂಕಾಲ 10:30 ಗ್ರಾಮದ ಯುವಕರು ಬಯಲು ನಾಟಕ ಪ್ರದರ್ಶನ ಮಾಡುವ ಮೂಲಕ ವಿಜೃಂಭಣೆಯಿಂದ ನೆರವೇರಿಸಲಾಯಿತು.